ಮೊದಲನೇ ದಿನ, ಎರಡನೇ ದಿನ ಅದೇನೋ ಕಹಿಗೆ ಒಂಥರ ಹುಳಿ ಹುಳಿ ಏನೇನೋ ಇದೆಯಪ್ಪ ಚೆನ್ನಾಗಿಲ್ಲ ಅನಿಸುತ್ತೆ. ಮೂರನೇ ದಿನ ಆ ಫ್ರೆಂಡ್ ಬಾರೋ ಅಂತ ಕರ್ಕೊಂಬರ್ತಾನೆ. ಸೊ ಆವಾಗ ಒಂದು ಎಂಜಾಯ್ಮೆಂಟ್, ಆ ಎಂಜಾಯ್ಮೆಂಟ್ ಅದನ್ನೇನಂತೀವಿ, ಆ ಖುಷಿ. ಮತ್ತು ನಿಮಗೇನೋ ಸ್ಟ್ರೆಸ್ ಇರುತ್ತೆ, ಮನೇಲೋ ಆಫೀಸಲ್ಲೋ ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಆ ಕ್ಷಣ ಮರೆತಂಗೆ ಅನಿಸುತ್ತೆ. ಹೌದಾ? ಅದಾದಮೇಲೆ ನಿಮಗೆ ಫುಲ್ಲು ಎನರ್ಜಿ ಇರುತ್ತೆ. ಯಾವುದೋ ಈಗ ತುಂಬ ಗಟ್ಟಿ ಕೆಲಸ ಮಾಡೋರು ಇರ್ತಾರೆ, ಒಂದು ಡೋಸ್ ಹಾಕೊಂಬಂದರೆ ನನಗೆ ಕೆಲಸ ಮಾಡೋಕ್ಕಾಗತ್ತೆ ಅಂತ, ಅದನ್ನೂ ಮಾಡ್ತೀರಿ. ಸೊ ಕೆಲಸದಲ್ಲಿ ಮಾಡುವಾಗ ಶಕ್ತಿ ಬರುತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ನಿಮಗೇನೋ ಒಂದು ಸಂತೋಷದ ಫೀಲಿಂಗ್ ಬರುತ್ತೆ ಆ ಹಾರ್ಮೋನ್ ರಿಲೀಸ್ ಆದಾಗ. ಇದು ಕೇವಲ ಕೆಲವೇ ದಿನಗಳಲ್ಲಿ ಅಷ್ಟೇ, ಏನೋ ಎಳ್ಕೊಂಬಂದು ಒಳಗೆ ಹಾಕುತ್ತೆ. ಆಮೇಲೆ ನೀವು 30 ml ಇದ್ದವ್ರು ನಾಳೆ 60 ml ಬಂದರೂ ಆ ಫೀಲಿಂಗ್ ಬರ್ತಾ ಇರಲ್ಲ. ನಾಡಿದ್ದು 90 mlಗೆ ಆ ಫೀಲಿಂಗ್ ಬರ್ಬೋದು. ಅಂದರೆ ಮೊದಲನೇ ದಿನ 30 mlಗೆ ಬರುವಂಥ ಫೀಲಿಂಗು ಒಂದು ವಾರ, ಒಂದು ತಿಂಗಳು ಆದಮೇಲೆ 60 mlಗೆ ಬಂತು, ಆಮೇಲೆ 90 ml. ಹೀಗೆ ನಮ್ಮ ಇಂಟೆನ್ಸಿಟಿ ರೇಷಿಯೋ ಇನ್ಕ್ರೀಸ್ ಆಗುತ್ತೆ.